ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮಳ. ವೆಲ್ಕಮ್ ಟು ಅಮ್ಮನ ಸ್ಪೆಷಲ್ ಕೈರುಚಿ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ನಿಮಗೆಲ್ಲರಿಗೂ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮಂದರು ಮಾಡ್ತಾ ಇದ್ದಂತಹ ಕಜ್ಜಾಯನ ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡ್ಬೋದು ಹೇಗೆ ಅಂತ ಹೇಳಿ. ತುಂಬ ಈಸಿಯಾಗಿ ಮಾಡ್ಬೋದು ಅನ್ನೋದಕ್ಕೆ ನಾನು ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಸೊ ನಾವು ನಮ್ಮ ಅಜ್ಜಿನೆಲ್ಲ ಕೇಳ್ತಾ ಇರ್ತೀವಿ ಅವಾಗವಾಗ ಕಜ್ಜಾಯ ಮಾಡಿಕೊಡು ಅಂತೇಳಿ. ಅದನ್ನು ನಾವೇ ಮನೇಲಿ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ನಾನು ಈ ರೆಸಿಪಿಯನ್ನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 3 kg ಕಜ್ಜಾಯನ ರೆಡಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಅಚ್ಚು ಬೆಲ್ಲವನ್ನು ತೊಗೊಂಡಿದ್ದೀನಿ. 12 ಅಚ್ಚು ಬೆಲ್ಲವನ್ನು ಪುಡಿ ಮಾಡಿ ಪಾತ್ರೆಯಲ್ಲಿ ಹಾಕ್ಕೊಂಡು ಆ ಬೆಲ್ಲ ಮುಳುಗುವಷ್ಟು ನೀರನ್ನು ಮಾತ್ರ ಹಾಕ್ತಾಯಿದ್ದೀನಿ. ಹೆಚ್ಚಿಗೆ ನೀರು ಹಾಕಬಾರ್ದು. ಬೆಲ್ಲ ಎಷ್ಟು ಮುಳುಗುತ್ತೆ ಅಷ್ಟು ಮಾತ್ರ ಮೇಲೆ ನೀರನ್ನು ಸ್ವಲ್ಪನೇ ನೋಡಿಕೊಂಡು ಹಾಕ್ಕೋಬೇಕು. ನಾವು ಜಾಸ್ತಿ ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ಹಾಕಿದ್ದೀನಿ ಅಂತ. ಅದೇ ರೀತಿ ಒಂದು 4 ಅಥವಾ 3 ತೆಂಗಿನಕಾಯಿನ ನಾನು ತೆಗೆದುಕೊಂಡಿದ್ದೀನಿ. ಅದನ್ನು ತುರಿದಿಟ್ಕೊಂಡಿದ್ದೀನಿ. ಅದೇ ರೀತಿ ಇವಾಗ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಂದ್ರೆ ಮೊದಲಿಗೆ ಒಂದು 2 ಅವರ್ ಅಕ್ಕಿನ ನೆನೆಸಿ ಅದನ್ನು ಕಾಟನ್ ಬಟ್ಟೆ ಮೇಲೆ ಒಣಗಾಕಿ ಒಂದು ಅರ್ಧ ಗಂಟೆ ಅದನ್ನು ನಾವು ಮಿಲ್ ಮಾಡಿಸಿದ ನಂತರ ಪುಡಿ ಮಾಡಿಸ್ಕೊಂಡು ಬಂದ ನಂತರ ಒಂದು ಸರಿ ಜರಡಿ ಹಿಡ್ಕೋಬೇಕು. ಸೊ ಹಿಟ್ಟೆಲ್ಲ ಪುಡಿ ಆಗಿರಬೇಕು. ಸೊ ಅದನ್ನು ನಾವು ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಾನಿಲ್ಲಿ ಆ ಬೆಲ್ಲ ಏನು ನೀರು ಹಾಕಿಟ್ಟಿದ್ದೆ ಅದನ್ನು ಒಲೆ ಮೇಲೆ ಇಟ್ಟು ಅದನ್ನು ಕರಗಿಸ್ಕೊತಾ ಇದ್ದೀನಿ. ಸೊ ಆ ಕರಗಿದ ನಂತರ ನಾನು ಅದನ್ನು ಸೋಪ್ ಮಾಡ್ಕೋತಾ ಇದ್ದೀನಿ, ಅಂದರೆ ಸೋಸ್ಕೋತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಆ ಬೆಲ್ಲದಲ್ಲಿ ಕಲ್ಲು ಹಾಗೆ ಇದು ಕಬ್ಬಿಂದು ಸಿಪ್ಪೆ ಎಲ್ಲ ಇರುತ್ತೆ. ಸೊ ಅದೆಲ್ಲ ಇರಬಾರ್ದು ಅಂತ ಹೇಳಿದ್ರೆ ಮೊದಲಿಗೆ ಸ್ವಲ್ಪ ಅದನ್ನು ಕರಗಿಸಿ ನಾನಿಲ್ಲಿ ನೀಟಾಗಿ ಜರಡಿ ಹಿಡ್ಕೋತಾ ಇದ್ದೀನಿ. ಏನೇ ಕಸ ಕಲ್ಲು ಏನಿದ್ರು ಹೋಗಲಿ ಅಂತ ಹೇಳಿ. ಅದಾದ ನಂತರ ಮತ್ತೆ ನಾನು ಇನ್ನೊಂದು ಪಾತ್ರೆಗೆ ನಾನು ಸೋಸಿಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ನಾನು ಇದು ಪಾಕ ಬರೋವರೆಗೂ ಒಂದು ಅರ್ಧ ಗಂಟೆ ಆದ್ರೂ ಚೆನ್ನಾಗಿ ಕುದಿಸ್ಬೇಕು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಕುದಿಸ್ತಾ ಇದ್ದೀವಿ. ಅದು ಪಾಕ ಹೇಗೆ ಬಂದಿದೆ ಅಂತ ಗೊತ್ತಾಗಬೇಕು ಅಂದರೆ ನಾವು ಒಂದು ತಟ್ಟೆಯಲ್ಲಿ ತಣ್ಣೀರನ್ನು ಹಾಕ್ಕೊಂಡು ನಾವು ಈ ಪಾಕವನ್ನು ಅದರಲ್ಲಿ ಒಂದು ಡ್ರಾಪ್ ಬಿಟ್ಟರೆ ಆ ಡ್ರಾಪ್ ಎಲ್ಲೂ ಹರಡ್ಕೋಬಾರ್ದು, ಒಂದೇ ಕಡೆ ಇರಬೇಕು. ಲೈಕ್ ನಾವೇನಾದರೂ ಚಾಕ್ಲೇಟ್ ಏನಾದರೂ ಹಾಕಿದ್ರೆ ಒಂದೇ ಕಡೆ ಇರುತ್ತಲ್ಲ, ಆ ರೀತಿ ಅದು ನೀರಲ್ಲಿ ಸ್ಪ್ರೆಡ್ ಆಗ್ತದೆ ಅಂದರೆ ಅದು ಪಾಕ ಬಂದಿಲ್ಲ ಅಂತ. ನೋಡಿ ಇವಾಗ ಬಂದಿದೆ. ಸೊ ಇದು ಪಾಕ ಬಂದಿದೆ ಅಂತ ಅರ್ಥ. ಈ ಥರ ಬಂದ ನಂತರ ನೀವು ಏನು ತುರಿದಿಟ್ಕೊಂಡಿರ್ತೀರ ತೆಂಗಿನ ತುರಿ ಅದು, ಹಾಗೆ ಒಂದು 8ರಿಂದ 10 ಏಲಕ್ಕಿಯನ್ನು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದಾದ ಮೇಲೆ ಒಂದು 250 ಗ್ರಾಮ್ ಎಳ್ಳನ್ನು ಹಾಕ್ಕೋಬೇಕು. ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಕಪ್ಪು ಎಳ್ಳನ್ನಂತೂ ಹಾಕ್ಕೋಬೇಡಿ, ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಇದೆಲ್ಲ ತುಂಬ ಟೇಸ್ಟಿ ಕೊಡುತ್ತೆ, ಟೇಸ್ಟಾಗಿ ಇರುತ್ತೆ ಕೂಡ. ಬೇಕಾದರೆ ನೀವು ಬೇಯಿಸ್ಬೇಕಾದ್ರೆ ಅದನ್ನು ಹಾಕ್ಕೋಬೋದು. ನಾವು ಇವಾಗಲೇ ಹಾಕ್ಕೊಂಡಿದ್ದೀವಿ. ಸೊ ಅದಾದ ಮೇಲೆ ನಾನು ಏನು ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೆ, ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಈ ಹಿಟ್ಟನ್ನು ಕೂಡ ಸ್ವಲ್ಪನೇ ಹದಕ್ಕೆ ತಕ್ಕ ಹಾಗೆ ಹಾಕ್ಕೋತಾ ಇದ್ದೀನಿ. ಸೊ ಮೊದಲೇ ಹೇಳ್ದಂಗೆ ನಾನು 3 kg ಮಾಡ್ಕೋತಾ ಇರೋದು. ಸೊ ನೀವು 1 kg ಮಾಡ್ತೀರಾ ಅಂತ ಹೇಳಿದ್ರೆ 1 kgಗೆ ನೀವು ಎಷ್ಟು ಬೆಲ್ಲ ತಗೋಬೇಕು ಅಂತ ಹೇಳಿದ್ರೆ, ಇವಾಗ ಆ ಹಿಟ್ಟು 1 ಗ್ಲಾಸ್ ಇದೆ ಅಂತ ಹೇಳಿದ್ರೆ 1 ಗ್ಲಾಸ್ ಬೆಲ್ಲನ ತಗೋಬೇಕು ನೀವು. ಇಲ್ಲ 2 ಗ್ಲಾಸ್ ಹಿಟ್ಟಿದೆ ಅಂದರೆ 2 ಗ್ಲಾಸ್ ಬೆಲ್ಲ ತಗೋಬೇಕು. ಸೊ ಈ ರೀತಿ ಮಾಡ್ಕೊಳ್ಳಿ. ನಾನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಈಗ ಹಚ್ಚಿನ ಅಳತೆ ಗೊತ್ತಾಗೋದಿಲ್ಲ ಅಂದರೆ ಈ ಥರ ಗ್ಲಾಸ್ ಟೈಪಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಳತೆ ಗೊತ್ತಾಗುತ್ತೆ. ಇವಾಗ 1 kg ಮಾಡ್ಕೊಳ್ಳೋದು, ಇಲ್ಲಾಂದರೆ 1/2 kg ಮಾಡ್ಕೋತೀವಿ ನಾವು ಅನ್ನೋ ಹಾಗಿದ್ರೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದರೆ ನೀವು ಈ ರೀತಿ ಮಾಡ್ಕೋಬಹುದು. ಸೊ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಹದವಾಗಿ ಯಾವುದೇ ರೀತಿ ಗಂಟು ಬರದೇ ಇರೋ ರೀತಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದೇನಾದರೂ ನೀವೇನಾದರೂ ನೀರೇನಾದರೂ ಜಾಸ್ತಿ ಏನಾದರೂ ಹಾಕಿಬಿಟ್ಟಿದ್ರೆ ಹಿಟ್ಟನ್ನು ಇದ್ದರೆ, ಅಂದರೆ ನೀವು ಮಾಡಿಸಿಟ್ಕೊಂಡಿರ್ತೀರಲ್ವ ಅಕ್ಕಿ ಹಿಟ್ಟು, ಅದನ್ನೇ ಇನ್ನೂ ಸ್ವಲ್ಪ ಹಾಕಿ ನಿಧಾನಕ್ಕೆ ತಿರುಗಿಕೊಳ್ಳಿ. ಅಕಸ್ಮಾತ್ ಅದು ತುಂಬ ಗಟ್ಟಿಯಾಗೋಯಿತು ಅಂತ ಹೇಳಿದ್ರೆ ಬಾಳೆಹಣ್ಣು ಇರುತ್ತೆ ಅಲ್ವಾ, ಬಾಳೆಹಣ್ಣು 4ರಿಂದ 5 ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ತೆಳ್ಳಗಾಗುತ್ತೆ. ಆವಾಗ ಹಿಟ್ಟು ಹದವಾಗಿ ಬರುತ್ತೆ. ಸೊ ಆ ಕಡೆ ಈ ಕಡೆ ಆದರೆ ಈ ಥರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಗಟ್ಟಿಯಾಗಿ ಬಂದಿದೆ.
ಅಂತ ಹೇಳಿ. ಆ್ಯಕ್ಚುಲಿ ಕಜ್ಜಾಯದ ಹಿಟ್ಟು ಪಾಕ ಅಂತ ಹೇಳ್ತೀವಲ್ವ, ಅದು ಈ ರೀತಿಯೇ ಇರಬೇಕು. ಸೊ ಇದು ನಾವು ಕೈಯಲ್ಲಿ ಎತ್ಕೊಂಡಾಗ ಆ ಪಾಕ ನಮ್ಮ ಕೈಗೆ ಮೆತ್ಕೋಬಾರ್ದು, ರಬ್ಬರ್ ಟೈಪಲ್ಲಿ ಇರಬೇಕು. ನಾವು ಯಾವುದೇ ಶೇಪಲ್ಲಿ ತೆಗೆದ್ರೂ ಬರಬೇಕು ಅನ್ನೋ ರೀತಿಯಲ್ಲಿ ಇದ್ರೇ ಅದು ಚೆನ್ನಾಗಿ ಬರುತ್ತೆ ಕಜ್ಜಾಯ. ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ರೆಡಿಯಾಗಿದೆ ಅಂತೇಳಿ. ಇದನ್ನು ಒಂದು ಅರ್ಧ ಗಂಟೆ ಹಾರೋದಕ್ಕೆ ಬಿಡಬೇಕು, ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಸೊ ನಾನಿಲ್ಲೊಂದು ಬಾಳೆ ಎಲೆನ ತೊಗೊಂಡು ಅದಕ್ಕೆ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಸೊ ಕಜ್ಜಾಯದ ಟೈಪು ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಅದನ್ನು ನಾನು ಕುದೀತಾ ಇರೋ ಎಣ್ಣೆಗೆ ಒಂದೇ ಬಿಟ್ಟು ನೋಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಎಲ್ಲ ಒಂದೇ ಸರಿ ಹಾಕ್ಬಿಟ್ರೆ ಎಲ್ಲ ಅಂಟ್ಕೊಂಬಿಡುತ್ತೆ ಅದಕ್ಕೆ ಇದಕ್ಕೆ ಒಂದಕ್ಕೂ. ಸೊ ಅದಕ್ಕೋಸ್ಕರ ಎರಡೆರಡೇ ಬಿಟ್ಟು ನೀವು ಎತ್ಕೊಂಡ್ರೆ ಇನ್ನೂ ಸರಿಯಾಗಿರುತ್ತೆ. ಸೊ ನೋಡಿ, ಗರಿಯಾದ ಕಜ್ಜಾಯ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ನಬಹುದು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಒಂದು ಚಿಕ್ಕದಾಗಿರುವಂತಹ, ನನಗೆ ಗೊತ್ತಿರುವಂತಹ ಒಂದು ಚಿಕ್ಕದಾಗಿರೋ ರೆಸಿಪಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.